90% ಪ್ಲೇಯರ್ಸ್ ಈ ಸ್ಪೋರ್ಟ್ಸ್ನಲ್ಲಿ ಫೇಲ್ ಆಗೋದು ಸ್ಕಿಲ್ಸ್ ಕೊರತೆಯಿಂದ ಅಲ್ಲ, ಈ ಮಿಸ್ಟೇಕ್ಸ್ನಿಂದ. ಈ ಸ್ಪೋರ್ಟ್ಸ್ ಪ್ಲೇಯರ್ ಮಾಡುವ ಕಾಮನ್ ಮಿಸ್ಟೇಕ್ಸ್: ರ್ಯಾಂಕ್ ಪುಷ್ ಮಾತ್ರ ಫೋಕಸ್ ಮಾಡೋದು. ಬಹಳ ಜನ ಹೆರೋಯಿಕ್ ಅಥವಾ ಗ್ರ್ಯಾಂಡ್ ಮಾಸ್ಟರ್ ರ್ಯಾಂಕ್ ಬಂದರೆ ಈ ಸ್ಪೋರ್ಟ್ಸ್ ರೆಡಿ ಅಂತ ಅಂದುಕೊಳ್ಳುತ್ತಾರೆ. ಆದರೆ ಟೂರ್ನಮೆಂಟ್ ಗೇಮ್ ಪ್ಲೇ ಮತ್ತು ರ್ಯಾಂಕ್ಡ್ ಗೇಮ್ ಪ್ಲೇ ಬೇರೆ. ಫಿಕ್ಸ್ಡ್ ಟೀಮ್ ಇಲ್ಲದಿರುವುದು: ಪ್ರತಿದಿನ ಹೊಸ ಸ್ಕ್ವಾಡ್ ಜೊತೆ ಆಡಿದರೆ ಟೀಮ್ ಕೆಮಿಸ್ಟ್ರಿ ಬಿಲ್ಡ್ ಆಗಲ್ಲ. ಸೇಮ್ ಟೀಮ್ ಜೊತೆ ಪ್ರಾಕ್ಟೀಸ್ ಮಾಡಿ, ರೋಲ್ಸ್ ಫಿಕ್ಸ್ ಮಾಡಿ. ಪ್ರಾಕ್ಟೀಸ್ ವಿತೌಟ್ ಪರ್ಪಸ್: ಗಂಟೆಗಟ್ಟಲೆ ಗೇಮ್ ಆಡಿದರೂ ಇಂಪ್ರೂವ್ಮೆಂಟ್ ಆಗದೇ ಇರಬಹುದು. ಪ್ರತಿ ಸೆಷನ್ಗೆ ಗೋಲ್ ಇರಬೇಕು. ಏಮ್ ಇಂಪ್ರೂವ್ ಮಾಡೋದು, ಗ್ಲೋವಲ್ ಸ್ಪೀಡ್ ಇಂಪ್ರೂವ್ ಮಾಡೋದು, ಕಮ್ಯುನಿಕೇಷನ್ ಇಂಪ್ರೂವ್ ಮಾಡೋದು. ಮಿಸ್ಟೇಕ್ಸ್ ಅನಲೈಸ್ ಮಾಡದಿರುವುದು: ನಾಕ್ ಆದ ಮೇಲೆ ಗೇಮ್ ಕ್ಲೋಸ್ ಮಾಡಬೇಡಿ, ನಿಮ್ಮ ಗೇಮ್ ಪ್ಲೇ ನೋಡಿ. ಪೊಸಿಷನಿಂಗ್ ತಪ್ಪಿತ್ತಾ, ರೊಟೇಷನ್ ಸ್ಲೋ ಆಗಿತ್ತಾ, ಕಮ್ಯುನಿಕೇಷನ್ ಇಶ್ಯೂಸ್ ಇದೆಯಾ ಎಂದು ಗಮನಿಸಿ. ಟಾಕ್ಸಿಕ್ ಬಿಹೇವಿಯರ್: ಟೀಮ್ಮೇಟ್ಸ್ ಮೇಲೆ ಕೋಪ, ಬ್ಲೇಮ್ ಗೇಮ್, ರೇಜ್ ಕ್ವಿಟ್. ಇವು ಟೀಮ್ ಆಪರ್ಚುನಿಟೀಸ್ ಕಳೆದುಕೊಳ್ಳುವಂತೆ ಮಾಡುತ್ತವೆ. ಹೆಲ್ತ್ ಇಗ್ನೋರ್ ಮಾಡೋದು: ಈ ಸ್ಪೋರ್ಟ್ಸ್ ಪ್ಲೇಯರ್ಸ್ ಆದರೂ ಹೆಲ್ತ್ ಮುಖ್ಯ. ಪ್ರಾಪರ್ ಸ್ಲೀಪ್, ವಾಟರ್, ಎಕ್ಸರ್ಸೈಸ್, ಬ್ರೇಕ್ಸ್. ಟೂ ಅರ್ಲಿ ಗಿವ್ ಅಪ್ ಮಾಡೋದು: ಮೊದಲ ಟೂರ್ನಮೆಂಟ್ನಲ್ಲಿ ಲಾಸ್ ಆದರೆ ಜರ್ನಿ ಮುಗಿದಿಲ್ಲ. ಪ್ರೋ ಪ್ಲೇಯರ್ಸ್ ಕೂಡ ಹಲವಾರು ಬಾರಿ ಸೋತಿದ್ದಾರೆ. ಇದೇ ಥರ ಇನ್ನಷ್ಟು ಇನ್ಫಾರ್ಮೇಷನ್ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಆಲ್ಗೆ ಸೆಟ್ ಮಾಡಿ.